ನಮಸ್ಕಾರ. ಮುಖ್ಯಾಂಶಗಳು. ದೇಶಾದ್ಯಂತ 10,000 ಜನೌಷಧಿ ಕೇಂದ್ರಗಳ ಸ್ಥಾಪನೆ ಗುರಿ. 75ನೇ ಸ್ವಾತಂತ್ರ್ಯ ಪ್ರಯುಕ್ತ ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ. ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ. ಕನ್ಯಾಕುಮಾರಿಯಲ್ಲಿ ಬೃಹತ್ ಸಮಾವೇಶ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ನಾಳೆ ರಾಜ್ಯ ಮುಂಗಡ ಪತ್ರ ಮಂಡನೆ. ನಾಳೆಯಿಂದ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಕೋವಿಡ್ ಲಸಿಕೆ ಅಭಿಯಾನ. ಪ್ರತಿದಿನ 1.5 ಲಕ್ಷ ಜನರಿಗೆ ಚುಚ್ಚುಮದ್ದು. ಡಾಕ್ಟರ್ ಕೆ ಸುಧಾಕರ್. ವಾರ್ತೆಗಳ ವಿವರ. ದೇಶಾದ್ಯಂತ 10,000 ಜನೌಷಧಿ ಕೇಂದ್ರಗಳು ಸ್ಥಾಪನೆಯಾಗಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ದೇಶದ 75 ಜಿಲ್ಲೆಗಳಲ್ಲಿ 75 ಜನೌಷಧಿ ಕೇಂದ್ರ ತೆರೆಯಲು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೇಘಾಲಯದ ಶಿಲ್ಲಾಂಗ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 7,500ನೇ ಜನೌಷಧಿ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶೀಘ್ರದಲ್ಲೇ 10,000 ಜನೌಷಧಿ ಕೇಂದ್ರಗಳ ಸ್ಥಾಪನೆಯಾಗಬೇಕು ಎಂದು ಹೇಳಿದರು. ಜನೌಷಧಿ ಕೇಂದ್ರಗಳ ಸ್ಥಾಪನೆ ಎಷ್ಟು ಬೇಗ ಸಾಧ್ಯವಾಗುತ್ತದೆಯೋ ಅಷ್ಟು ಉತ್ತಮ. ಬಡವರಿಗೆ ಹಿಂದೆ ಆರೋಗ್ಯಕ್ಕಾಗಿಯೇ ಆದಾಯದ ಬಹುಭಾಗ ವೆಚ್ಚವಾಗುತ್ತಿತ್ತು. ಇಂದು ಜನೌಷಧಿ ಕೇಂದ್ರಗಳಿಂದಾಗಿ ಬಡವರಿಗೆ 36,000 ಕೋಟಿ ರೂಪಾಯಿ ಉಳಿತಾಯವಾಗುತ್ತಿದೆ ಎಂದರು. खरीदी जाती है और साथ ही NABL लैब से जांच करने के बाद ही इसे भारतीय जन औषधि केंद्र पर पहुंचाया जाता है। जन औषधि केंद्र के संचालकों को 5 लाख रुपए तक की सहायता कि ये योजना गरीब और विशेष करके मध्यम वर्गीय परिवारों की बहुत बड़ी साथी बन रही है। ये योजना सेवा और रोजगार दोनों का माध्यम बन रही है। जन औषधि केंद्रों में सस्ती दवाई के साथ साथ युवाओं को आय के साधन भी मिल रहे हैं। विशेष रूप से हमारी बहनों को, हमारी बेटियों को जब सिर्फ 2.5 रुपये में सैनिटरी पैड्स उपलब्ध कराए जाते हैं तो इससे उनके स्वास्थ्य उस पर एक सकारात्मक असर पड़ता है। अब तक 11 करोड़ ಜನೌಷಧಿ ಕೇಂದ್ರ ಸ್ಥಾಪನೆಗೆ ಹಿಂದೆ 2.50 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿತ್ತು. ಇದನ್ನೀಗ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. 6 ವರ್ಷಕ್ಕೆ ಮೊದಲು ದೇಶದಲ್ಲಿ 100 ಕೇಂದ್ರಗಳು ಇರಲಿಲ್ಲ. ಈ ಕೇಂದ್ರಗಳು ಔಷಧ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಿವೆ. ಭಾರತದಲ್ಲಿ ನಿರ್ಮಿತವಾಗಿರುವ ಔಷಧ, ಶಸ್ತ್ರಚಿಕಿತ್ಸಾ ಸಲಕರಣೆಗಳಿಗೆ ಇಂದು ಬೇಡಿಕೆ ಸೃಷ್ಟಿಯಾಗಿದೆ. ಇದರಿಂದ ಉದ್ಯೋಗಾವಕಾಶವೂ ಹೆಚ್ಚಿದೆ ಎಂದರು. ಜನೌಷಧಿ ಕೇಂದ್ರಗಳಲ್ಲಿ 75 ಆಯುಷ್ ಔಷಧಿಗಳನ್ನು ಮಾರಾಟ ಮಾಡಲು ಉದ್ದೇಶಿಸಲಾಗಿದೆ. ಇದರಿಂದ ಆಯುಷ್ ಕ್ಷೇತ್ರಕ್ಕೂ ಲಾಭವಾಗಲಿದೆ ಎಂದರು. ಆರೋಗ್ಯ ದೇಶದ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಆರೋಗ್ಯಪೂರ್ಣವಾಗಿರುವ ನಾಗರಿಕರಿಂದ ಸದೃಢ, ಸಮರ್ಥ ದೇಶ ನಿರ್ಮಾಣವಾಗುತ್ತದೆ. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ದೇಶದ ಶಕ್ತಿ ವಿಶ್ವಕ್ಕೆ ಅನಾವರಣಗೊಂಡಿದೆ. ಮಧ್ಯಮ ಬಡವರ್ಗದ ಮೇಲಿನ ಕಳಕಳಿಯಿಂದ ದೇಶದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್-19 ಲಸಿಕೆ ನೀಡಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ವಿಶ್ವದಲ್ಲೇ ಅತ್ಯಂತ ವೆಚ್ಚದ ಲಸಿಕೆ ಲಭ್ಯವಾಗುತ್ತಿದೆ ಎಂದರು. ಗ್ರಾಮಗಳಲ್ಲಿ ಆಧುನಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಆರೋಗ್ಯ ಪರೀಕ್ಷೆಗೆ ನಗರಗಳಿಗೆ ಹೋಗಬೇಕಾಗಿಲ್ಲ, ಗ್ರಾಮಗಳಲ್ಲೇ ಲಭ್ಯವಾಗಲಿದೆ. ಈ ಬಾರಿಯ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ. ಪ್ರಧಾನಮಂತ್ರಿ ಆತ್ಮನಿರ್ಭರ ಆರೋಗ್ಯ ಯೋಜನೆ ಘೋಷಿಸಲಾಗಿದೆ. नॉर्थ ईस्ट में जन औषधि केंद्रों का कितना विस्तार हो रहा है। साथियों, 7500 के पड़ाव तक पहुंचना इसलिए भी अहम है क्योंकि 6 साल पहले तक देश में ऐसे 100 केंद्र भी नहीं थे और हम हो सके उतना जल्दी तेजी से 10,000 का टारगेट पार करना चाहते हैं। मैं आज राज्य सरकारों से, विभाग के लोगों से एक आग्रह करूंगा। आजादी के 75 साल हमारे सामने महत्वपूर्ण अवसर है। क्या हम ये तय कर सकते हैं
कि देश के कम से कम 75 जिले ऐसे होंगे जहां पर 75 से ज्यादा जन औषधि केंद्र होंगे और वे आने वाले कुछ ही समय में हम कर देंगे। आप देखिए कितना बड़ा फैलाव बढ़ता जाएगा। उसी प्रकार से उसका लाभ लेने वालों की संख्या का भी लक्ष्य तय करना चाहिए। अब एक भी जन औषधि केंद्र ऐसा न हो कि जिसमें आज जितने लोग आते हैं उसकी संख्या 2 गुनी 3 गुनी न हो। इन 2 चीजों को लेकर के हमने काम करना चाहिए। ये काम जितना जल्दी होगा देश के गरीबों को उतना ही लाभ होगा। The Ministry of Chemical and Fertilizers is highly indebted for your ಪ್ರಧಾನಿ ಅವರೊಂದಿಗೆ ಉಡುಪಿಯಿಂದ ಸಂವಾದದಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ಸಚಿವ ಸದಾನಂದ ಗೌಡ ಜನೌಷಧಿ ಕೇಂದ್ರಗಳಲ್ಲಿ 4,000ಕ್ಕೂ ಅಧಿಕ ಔಷಧಗಳು, 204 ವೈದ್ಯ ಸಲಕರಣೆಗಳು ಶೇಕಡಾ 50ರಿಂದ 90ರಷ್ಟು ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿವೆ ಎಂದು ತಿಳಿಸಿದರು. accessibility of common men, including poor people, to affordable health care. Now there are schemes providing for free treatment for in hospitals up to 5 lakh under Ayushman Bharat Yojana, adequate care for nutrition for pregnant women under Pradhan Mantri Matru Vandana Yojana, clean water to the people under the Har Ghar Jal Mission, bringing behavioral change towards the cleanliness under Swachh Bharat Mission, universal immunization for children under Indradhanush Mission, strengthening health infrastructure by construction of 10 new AIIMS and wellness centers, low-cost, high-quality generic medicine under PM Janaushadhi Bharatiya Jan Prayojana. Sir, the importance that has been given by you shows in the last budget. ಕೋವಿಡ್-19 ಮಹಾಮಾರಿ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಸಹ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರೊಂದಿಗೆ ಮಾತನಾಡಿದರು. नमस्कार। इस कार्यक्रम में मेरे साथ जुड़े केंद्रीय मंत्रिमंडल के मेरे तो मुझे जो दवाइयाँ पहले 5-6 हजार ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರು ದೇಶದ ಹಲವು ರಾಜ್ಯಗಳಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು ಸಂಸದರಿಂದ ಮಾಹಿತಿ ಪಡೆದು ಇದಕ್ಕೂ ಮುನ್ನ ಪ್ರಧಾನಿ ಜನೌಷಧಿ ಕೇಂದ್ರಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. और मेरे बेटे को दिमाग की बीमारी, इसकी वजह से झटके आते हैं और उसका थोड़ा सा दिमाग माइंड डिस्टर्ब भी है। ये दवाइयों का खर्चा करना ही पड़ता है। अब ये भी सही है कि दवाइयाँ बहुत महंगी होती हैं, तो बस आप गरीबों के लिए, मध्यम वर्ग के लोगों के लिए जो एक दिल में दर्द है, उसी में से ये प्रधानमंत्री जन औषधि योजना का जन्म हुआ। अब तक आप जैसे परिवारों का करीब 9,000 करोड़ रुपए से ज्यादा पैसा बच गया है, क्योंकि दवाइयां उनको बहुत कम पैसों में मिल गई थे। तो उनके लिए हनुमान जी संजीवनी लेके आए थे और उनको जीवन दान मिला था। तो ऐसे ही हम जैसे कई मरीज है जिनके लिए मोदी जी एक दुकान से संजीवनी दे रहे हैं और हम जी रहे हैं। तो सर बहुत सारे आशीर्वाद मिल रहे थे और आपके लिए दुआ है। हम लोगों को भी सब बड़ी लोग के आशीर्वाद मिल रहे हैं। तो प्रधानमंत्री जन औषधि केंद्र से बढ़िया कोई ये मौका नहीं था कि जिसमें सेवा भी हो और कमाई भी हो। तो आज 3 महीने में मेरी आवक 3 गुना हो चुकी है जी, आपके आशीर्वाद से। कितने लोग जन औषधि का फायदा उठाते हैं? ಮಂಗಳೂರಿನ ಎಂಸಿ ಆಸ್ಪತ್ರೆಯ ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ನೀಡಿ ಗೌರವಿಸಲಾಯಿತು. 1400 से 1500 आदमी फायदा उठा रहे हैं और ये यहाँ पे मोदी मेडिकल के नाम से ही फेमस हो चुका है सर। तो लोग दूर दूर से अस्पताल के लिए सफर करना पड़ता था। तो मैंने ये सोचा कि जनौषधि तो रात के 10-11 बजे तक खुला रहता है, गांव का जिले में है, देश का बहुत जगह पे है। तो हमने एक अभियान चलाया 3 साल पहले।
ವಿಧಾನಸಭಾ ಚುನಾವಣಾ ಪ್ರಚಾರದ ನಿಮಿತ್ತ ತಮಿಳುನಾಡು ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕನ್ಯಾಕುಮಾರಿಯ ಸುಚೀಂದ್ರಂ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. तो ये आप तस्वीर देख रहे हैं कन्याकुमारी के सुचित्रम मंदिर है कन्याकुमारी में, जहां इस वक्त गृहमंत्री अमित शाह पूजा अर्चना कर रहे हैं. तरह से वहां पे जिस तरह से अभी गठबंधन हुआ है बीजेपी एआईएडीएमके के बीच, और किस तरह से बीजेपी के पक्ष में वहां पे कैसे जो मूड है लोगों का वो बदला जाए. चुनाव होने वाले हैं, उसमें से 3 राज्य दक्षिण भारत से हैं और इसलिए भी काफी महत्वपूर्ण ये दौरा हो जाता है गृहमंत्री का. और हमारे सहयोगी शैलेंद्र इस वक्त लगातार वहां से मौजूद हैं. शैलेंद्र, जैसा कि आप बता रहे थे कि काफी कांटे का मुकाबला हुआ, लेकिन लगातार गृहमंत्री ಬಳಿಕ ತಮಿಳುನಾಡಿನ ಜನರ ಉತ್ಸಾಹ ನೋಡಿ ಸಂತಸವಾಗುತ್ತಿದೆ. ಭಾರತೀಯ ಜನತಾ ಪಕ್ಷ ಹಾಗೂ ಎಐಎಡಿಎಂಕೆ ಸಂಯುಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿದರು. प्रचार का शुभारंभ हुआ है. आज हमने 11 घरों में जाकर देश के प्रधानमंत्री नरेंद्र मोदी जी का संदेश देने का काम किया है. भारतीय जनता पार्टी के चिन्ह कमल को घर घर पहुंचाने के अभियान की शुरुआत की. मैं कन्याकुमारी की सभी जनता को, सभी मतदाताओं को विनम्र अपील करना चाहता हूं कि पोन्नार को आप दिल्ली भेजिए. भारतीय जनता पार्टी को पोन्नार की जरूरत है. आप इस लोकसभा चुनाव में एआईएडीएमके और बीजेपी के संयुक्त प्रत्याशी पोन्नार को विजयी बनाकर दिल्ली भेजिए. यही मेरी आप सबको अपील है. यहां जनता का अपार उत्साह देखकर परिणाम के बारे में मैं सुनिश्चित हूं. कन्याकुमारी लोकसभा सीट और आने ಅಮಿತ್ वाले ಶಾ ಅವರು विधानसभा ಮನೆ चुनाव ಮನೆಗೆ के अंदर ಪ್ರಚಾರ ನಡೆಸುವ ವಿಜಯ ಸಂಕಲ್ಪ ಮಹಾಸಂಪರ್ಕ ಅಭಿಯಾನಕ್ಕೆ ಅವರು ಇಂದು ಚಾಲನೆ ನೀಡಲಿದ್ದು ಕನ್ಯಾಕುಮಾರಿಯಲ್ಲಿ ಬೃಹತ್ ಭಾಷಣ ಮಾಡಲಿದ್ದಾರೆ. ಸಂಜೆ ಕೇರಳದ ತಿರುವನಂತಪುರಕ್ಕೂ ಭೇಟಿ ನೀಡಿ ಪಕ್ಷದ ವಿಜಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. मंदिर में गए थे, सुचिंद्रम मंदिर में, वहां पूजा अर्चना की गृहमंत्री ने, और पूजा अर्चना के बाद वो विधिवत वो लोगों के साथ मुलाकातें कर रहे हैं. हम ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಾಳೆ 2021-22ನೇ ಸಾಲಿನ ರಾಜ್ಯ ಮುಂಗಡ ಪತ್ರ ಮಂಡಿಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಸಂಪುಟದ ವಿಶೇಷ ಸಭೆ ನಡೆಯಲಿದ್ದು ಮಧ್ಯಾಹ್ನ 12 ಗಂಟೆಗೆ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆಯಾಗಲಿದೆ. ಬಜೆಟ್ ಪೂರ್ವಭಾವಿಯಾಗಿ ಇಲಾಖಾವಾರು ಮುಖ್ಯಸ್ಥರು, ಸಂಘ ಸಂಸ್ಥೆಗಳು, ವಿವಿಧ ವಲಯಗಳು ಮುಖ್ಯಸ್ಥರ ಸಭೆ ನಡೆಸಿ ಮುಖ್ಯಮಂತ್ರಿ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ. ವಿಧಾನಮಂಡಲ ಅಧಿವೇಶನ ಇದೇ 4ರಿಂದ ಆರಂಭವಾಗಿದ್ದು ಬಜೆಟ್ ಮಂಡನೆ ನಂತರ ಬಜೆಟ್ ಮೇಲಿನ ಚರ್ಚೆ, ಸರ್ಕಾರದಿಂದ ಉತ್ತರ, ಪ್ರಶ್ನೋತ್ತರ ಸೇರಿದಂತೆ ಮಾರ್ಚ್ 31ರವರೆಗೆ ಕಲಾಪ ನಿಗದಿಯಾಗಿದೆ. ನಾಳೆಯಿಂದ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ 3,000 ಲಸಿಕಾ ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ ನೀಡಲಾಗುವುದು ಎಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ. ಸುಧಾಕರ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಪ್ರತಿದಿನ 1ರಿಂದ 1.5 ಲಕ್ಷ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದ ಅವರು, ಜನರು ಸ್ವಯಂ ಪ್ರೇರಣೆಯಿಂದ ಆಸ್ಪತ್ರೆಗಳಿಗೆ ಬಂದು ಚುಚ್ಚುಮದ್ದು ಪಡೆಯಬೇಕು ಎಂದು ತಿಳಿಸಿದರು. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಬಗ್ಗೆ ಚರ್ಚಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರತಿದಿನ 200ರಿಂದ 250 ಮಂದಿಗೆ ಸೋಂಕು ಕಂಡುಬರುತ್ತಿದ್ದು ನಿನ್ನೆ 400ರ ಗಡಿ ದಾಟಿದೆ. ಪ್ರತಿದಿನ ಸರಾಸರಿ 30,000 ಕೋವಿಡ್-19 ಪರೀಕ್ಷೆ ನಡೆಸಲಾಗುತ್ತಿದ್ದು ಇದನ್ನು 40,000ಕ್ಕೆ ಹೆಚ್ಚಳ ಮಾಡಲಾಗುವುದು ಎಂದರು. ಕೇರಳ, ಮಹಾರಾಷ್ಟ್ರದಲ್ಲಿ ಸೋಂಕು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಸವಾಲು ಎದುರಾಗಿದೆ. ಜನತೆ ಸೋಂಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪಾಸಿಟಿವಿಟಿ ದರ ಹೆಚ್ಚಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವಿಡಿಯೋ ಸಂವಾದ ನಡೆಸಿ ಅಗತ್ಯ ಸೂಚನೆ ನೀಡಲಿದ್ದಾರೆ. ಮಂಗಳೂರಿಗೆ ಹೊರಗಿನಿಂದ ಹೆಚ್ಚಿನ ಜನ ಬರುವುದರಿಂದ ತಪಾಸಣೆ ಹೆಚ್ಚಿಸಲು ಸೂಚಿಸಲಾಗಿದೆ ಎಂದರು. ಇದುವರೆಗೆ ದೇಶಾದ್ಯಂತ 2,06,000 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ.
ಇದು 68 ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನು ಒಳಗೊಂಡಿದೆ. ಈ ಪೈಕಿ 32 ಲಕ್ಷ ಆರೋಗ್ಯ ಕಾರ್ಯಕರ್ತರು 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಲಸಿಕಾ ಅಭಿಯಾನದ 2ನೇ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟ 21 ಲಕ್ಷ ಮತ್ತು 45 ರಿಂದ 59 ವರ್ಷದೊಳಗಿನ ನಿರ್ದಿಷ್ಟ ಅಸ್ವಸ್ಥತೆಯುಳ್ಳ 3,13,000 ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದು ಮಧ್ಯಪ್ರದೇಶದ ದಮೋಹ್ ಜಿಲ್ಲೆಯ ಸಿಂಗೋರ್ಗಢ ಕೋಟೆಯ ಅಭಿವೃದ್ಧಿ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿದರು. ಇದರ ಅಂಗವಾಗಿ ಸಿಂಗ್ರಾಂಪುರ ಗ್ರಾಮದಲ್ಲಿ ನಡೆದ ಬುಡಕಟ್ಟು ಸಮಾವೇಶದಲ್ಲಿ ಪಾಲ್ಗೊಂಡ ಅವರು, ಬುಡಕಟ್ಟು ಜನರು ತಮ್ಮದೇ ವಿಧಾನದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು. ಇಂಗ್ಲಿಷರಿಂದ ನಮ್ಮ ಪ್ರಾಕೃತಿಕ ಸಂಪತ್ತನ್ನು ರಕ್ಷಿಸಿದರು. ಪ್ರಕೃತಿ ರಕ್ಷಕರಾಗಿ ತಮ್ಮ ಜವಾಬ್ದಾರಿ ನಿಭಾಯಿಸಿದರು ಎಂದರು. ಪ್ರತಿಭೆ ಯಾವುದೇ ಜಾತಿ, ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಮನೆ ಮಾಡಿರುತ್ತದೆ. ಬುಡಕಟ್ಟು ಜನರಿಗೆ ಓದಲು ಹಾಗೂ ಸರ್ಕಾರಿ ಸೇವೆ ಪ್ರವೇಶಿಸಲು ಅವಕಾಶ ನೀಡಲಾಗುತ್ತಿದೆ. ಯಾವುದೇ ಒಂದು ಜನಾಂಗ ಅಭಿವೃದ್ಧಿಯಾಗದ ಹೊರತು ದೇಶ ಅಭಿವೃದ್ಧಿಯಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು. ಸಮಾಜದ ಮುಖ್ಯ ವಾಹಿನಿಯಿಂದ ಹಿಂದೆ ಇರುವ ವ್ಯಕ್ತಿಯ ವಿಕಾಸಕ್ಕಾಗಿ ಬುಡಕಟ್ಟು ಸಚಿವಾಲಯ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶ ರಾಜ್ಯಪಾಲ ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಕೇಂದ್ರ ಸಚಿವ ಪ್ರಹ್ಲಾದ್ ಸಿಂಗ್ ಮುಂತಾದವರು ಪಾಲ್ಗೊಂಡಿದ್ದರು. रानी दुर्गावती, उस दुर्गावती के बारे में मैंने सुना जरूर था, लेकिन मैं बार बार सोचता था जब इन्होंने प्रहलाद सिंह जी ने कहा कि महामहिम उसका साम्राज्य और उसका किला मेरे दमोह क्षेत्र में ही पड़ता है, तो मैंने इनको एक बात कही थी कि प्रहलाद सिंह जी, जब मैं न्यायपालिका के बीच में जाकर के देश के लोगों को कैसे न्याय मिल सके उसकी चर्चा करूंगा, और देश का जो आर्थिक दृष्टि से पिछड़ा क्षेत्र हो, सामाजिक दृष्टि से समाज का जो सबसे पीछे अंतिम छोर पर खड़ा हुआ व्यक्ति अर्थात हमारे ट्राइबल्स भाई, जनजाति वर्ग, यदि उन सबके न्याय की हम बात ना कर सके तो मेरा राष्ट्रपति पद पर रहने का बहुत औचित्य नहीं बनता। ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚಾ ಇದೇ 14ರಂದು ನಡೆಯಲಿದೆ. ವರ್ಚುವಲ್ ಮೂಲಕ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪಾಲಕರ ಜೊತೆ ಸಂವಾದ ನಡೆಸಲಿದ್ದು, ಪರೀಕ್ಷೆ ಎದುರಿಸುವ ಹಾಗೂ ನಿರ್ವಹಣೆ ಬಗ್ಗೆ ಮಾತನಾಡಲಿದ್ದಾರೆ. ಇದು 4ನೆಯ ಕಾರ್ಯಕ್ರಮವಾಗಿದ್ದು, ಇದರಲ್ಲಿ ಪಾಲ್ಗೊಳ್ಳಲು ಆನ್ಲೈನ್ ಮೂಲಕ ಆಯ್ಕೆ ನಡೆಯಲಿದೆ. 9 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. 2,000 ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದ್ದು, ಪ್ರಧಾನಿ ನರೇಂದ್ರ ಮೋದಿ ಇಂದು ಕೋಲ್ಕತ್ತಾದಲ್ಲಿ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ಪ್ರಧಾನಿ ಅವರು ಭಾಗವಹಿಸುವ ರ್ಯಾಲಿಯಲ್ಲಿ ಟಿಎಂಸಿ ಸೇರಿದಂತೆ ವಿವಿಧ ಪಕ್ಷಗಳ ಹಲವು ನಾಯಕರು ಬಿಜೆಪಿಗೆ ಸೇರ್ಪಡೆಗೊಳ್ಳುವ ನಿರೀಕ್ಷೆಯಿದೆ. ಈ ಮಧ್ಯೆ ಮೊದಲ ಹಾಗೂ 2ನೇ ಹಂತದ ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆ ಹಾಗೂ ನಾಮಪತ್ರ ಸಲ್ಲಿಕೆ ಚುರುಕುಗೊಳ್ಳುತ್ತಿದ್ದಂತೆ ಪಕ್ಷಾಂತರವೂ ಜೋರಾಗಿದೆ. चुनावी सभा को लेकर कोलकाता में तैयारियां जोरों पर हैं। पीएम की रैली से पहले शहर में कड़ी सुरक्षा इंतजाम किए जा रहे हैं। मुश्किलें यहीं कम नहीं हो रही हैं। पार्टी में टिकट वितरण के बाद विरोध। ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಪ್ತ ಎಂದೇ ಗುರುತಿಸಲಾಗಿದ್ದ ದಿನೇಶ್ ತ್ರಿವೇದಿ ನಿನ್ನೆ ಬಿಜೆಪಿ ಸೇರಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಮ್ಮುಖದಲ್ಲಿ ಬಿಜೆಪಿ ಸೇರಿ ಟಿಎಂಸಿಯಲ್ಲಿ ಕುಟುಂಬ ರಾಜಕಾರಣ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಮತ್ತೊಂದೆಡೆ ಮಮತಾ ಬ್ಯಾನರ್ಜಿ ಸ್ಪರ್ಧಿಸುವ ನಂದಿಗ್ರಾಮ ಕ್ಷೇತ್ರಕ್ಕೆ ಇತ್ತೀಚೆಗಷ್ಟೇ ಟಿಎಂಸಿ ತೊರೆದು ಬಿಜೆಪಿ ಸೇರಿದ್ದ ಸುವೇಂದು ಅಧಿಕಾರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ये जनता के परिवार में शामिल हुआ हूं, और हम लोग क्यों शामिल होते हैं कि जनता की सेवा, ये मकसद तो यही होता है ना। अब वहां दूसरी पार्टी में मैं नाम नहीं लेना चाहता हूं, अब सब जानते हैं
वहाँ एक परिवार की सेवा होती है, जनता की सेवा होती है कि नहीं मुझे पता नहीं है। हमने कभी अपने विचारधारा को नहीं छोड़ा जहाँ भी हम रहे हैं। रविवार को ही राज्य की मुख्यमंत्री ममता बनर्जी ನಿನ್ನೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಬಿಡುಗಡೆ ಮಾಡಿದ 57 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸುವೇಂದು ಅಧಿಕಾರಿ ಹೆಸರು ಸೇರಿದ್ದು, ರಾಜ್ಯದಲ್ಲಿ ಬೇರು ಬಿಟ್ಟಿರುವ ಸರ್ವಾಧಿಕಾರಿ ಆಡಳಿತ ಕೊನೆಗೊಂಡು ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಅರುಣ್ ಸಿಂಗ್ ಇದೇ ಸಂದರ್ಭದಲ್ಲಿ ಹೇಳಿದರು. वहां से नंदीग्राम से चुनाव लड़ेंगे, पार्टी ने उनको प्रत्याशी बनाया है। परिवर्तन की लहर चल रही है, सत्ता परिवर्तन की लहर है और वह लहर कुशासन भ्रष्टाचार के खिलाफ है, ममता सरकार के तानाशाही रवैये के खिलाफ है। ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವತಿಯಿಂದ ಗಂಗಾವತಿಯಲ್ಲಿ ನೂತನವಾಗಿ ಆರಂಭಿಸಿರುವ ಕೃಷಿ ಮಹಾವಿದ್ಯಾಲಯ ಪ್ರಾರಂಭೋತ್ಸವ ನಿನ್ನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್, ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಘುನಂದನ್ ಮೂರ್ತಿ, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮಗೌಡ ಬೆಳಗುರ್ಕಿ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿಸಿ ಪಾಟೀಲ್, ವಿದ್ಯಾಲಯ ಆರಂಭಿಸಿದ ಕೀರ್ತಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತದೆ. ಇಲ್ಲಿ 36 ಮಂದಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದು, ಅವರ ಭವಿಷ್ಯ ಉಜ್ವಲವಾಗಲಿ. ದೇಶದಲ್ಲಿ 75% ಜನ ಕೃಷಿಯನ್ನೇ ಅವಲಂಬಿಸಿದ್ದು, ಅದರಲ್ಲಿ 60% ಉದ್ಯೋಗ ಸೃಷ್ಟಿಯಾಗುತ್ತಿರುವ ಏಕೈಕ ಕ್ಷೇತ್ರ ಕೃಷಿ. ಬೇರೆ ತಾಂತ್ರಿಕತೆ ವಲಯದಲ್ಲಿ ಈ ಮಟ್ಟದ ಉದ್ಯೋಗ ಸೃಷ್ಟಿಯಾಗುತ್ತಿಲ್ಲ. ದೇಶದ ಜಿಡಿಪಿಗೆ ಕೃಷಿ ಕ್ಷೇತ್ರದಿಂದ ಅಪಾರ ಕೊಡುಗೆ ಇದೆ. ಪ್ರಸ್ತುತ ಕೃಷಿ ಕ್ಷೇತ್ರವನ್ನು ಉಳಿಸಬೇಕಿದೆ. ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಇಂದು ಮಣ್ಣಿನ ಫಲವತ್ತತೆ ಕ್ಷೀಣಿಸಿದೆ ಎಂದರು. ಇವತ್ತು ಕೃಷಿಯಿಂದ 18ರಿಂದ 20% ಜಿಡಿಪಿ ನಮಗೆ ಬರ್ತಾ ಇರೋದು ಕೃಷಿಯಿಂದ. ಇಂಥ ಒಂದು ಕೃಷಿ ಇವತ್ತು ನಾವು ಉಳಿಸಂಥದ್ದು ಬಹಳ ಮುಖ್ಯ ಆಗಿದೆ. ಇವತ್ತು ಕೃಷಿ ಉಳಿಬೇಕು ಅಂತ ಹೇಳಿ ಉಳಿದಿದೆ. ಆದರೆ ನಾವು ಎಲ್ಲೋ ಒಂದು ಕಡೆಗೆ ಈ 1960-65ರಲ್ಲಿ ಏನು ಆಹಾರದ ಕೊರತೆ ಆಗಿತ್ತು, ಗ್ರೀನ್ ರೆವಲ್ಯೂಷನ್ ಮಾಡೋದ್ರ ಮೂಲಕ ಹೊಸ ತಳಿಗಳು, ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ನಾವು ಆಹಾರ ಉತ್ಪಾದನೆಯನ್ನ ಮಾಡ್ಕೊಂಡ್ವಿ. ಆದರೆ ಅದೇ ಲಾಭದಾಯಕ ಅಂತ ಕಂಡಾಗ ನಾವು ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿ ಬರಡು ಮಾಡಿಬಿಟ್ಟಿದ್ದೇವೆ ನಾವು. ಸಂಸದ ಸಂಗಣ್ಣ ಕರಡಿ, ರೈತನೊಬ್ಬ ಸಾಲ ಮಾಡಿ ಹತಾಶೆಯಲ್ಲಿದ್ದಾಗ ಸುತ್ತಮುತ್ತಲ ರೈತರು ಅವನನ್ನು ದುರ್ಬಲಗೊಳಿಸದೆ ನೈತಿಕತೆ, ಧೈರ್ಯ ತುಂಬುವ ಕೆಲಸ ಮಾಡಬೇಕು. ಕೇಂದ್ರದ ಅಮೃತ್ ಸಿಟಿ ಯೋಜನೆಗೆ ಗಂಗಾವತಿ ಪಟ್ಟಣ ಆಯ್ಕೆಯಾಗಿದ್ದು, ಇದಕ್ಕಾಗಿ 120 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಅಲ್ಲದೆ ಗಂಗಾವತಿಗೆ ಕೇಂದ್ರೀಯ ವಿದ್ಯಾಲಯ ಹಾಗೂ ರೈಲು ಬಂದಿರುವುದು ನನ್ನ ರಾಜಕೀಯ ಜೀವನದ ಸಾರ್ಥಕತೆ ಕ್ಷಣ. ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ನಿವಾರಣೆಗಾಗಿ ನವಲಿ ಜಲಾಶಯ ನಿರ್ಮಾಣ ಕುರಿತು ಸರ್ಕಾರದ ಗಮನಕ್ಕೆ ತಂದಿದ್ದು, ಇದಕ್ಕೆ ಮುಖ್ಯಮಂತ್ರಿಗಳು ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದರು. ಬೆಂಗಳೂರಂತ ಪ್ರದೇಶದಲ್ಲಿ ಗಂಗಾವತಿ ಅಂತಂದ್ರೆ ಏನ್ ಕೇಳ್ತಾರೆ, ಸೋನಾ ಮಸೂರಿ ಅಂತಾರೆ. ಅಂದ್ರೆ ಅದರ ರೈತನ ಶ್ರಮ ಇದೆ ಅನ್ನೋದನ್ನ ಇವತ್ತು ನಾವು ಗಮನಿಸಬೇಕಾಗುತ್ತೆ. ಸುಮಾರು 3-4 ಬಾರಿ ಶಾಸಕ ಪರಣ್ಣ ಮುನವಳ್ಳಿ, ಕಲ್ಯಾಣ ಕರ್ನಾಟಕ ಯೋಜನೆಯಡಿಯಲ್ಲಿ ವಿದ್ಯಾಲಯದ ಆವರಣದಲ್ಲಿ ಮಹಿಳಾ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದರು. ಏನೋ ಅಂತಾರಲ್ಲ, ಎಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಇವತ್ತು ಏನಾಗಿದೆ ಎಲ್ಲದು ಒಳ್ಳೇದನ್ನಂತ ಒಂದು ಭಾವನೆಯಿಂದ ನಾನು ಮಾತನಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಮಹಿಳೆಯರ ಒಂದು ವಸತಿ ನಿಲಯವನ್ನು ಪ್ರಾರಂಭ ಮಾಡಲಿಕ್ಕೆ ಆದಷ್ಟು ಬೇಗನೆ ನಾವು ಕಾರ್ಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 18,711 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,12,10,799ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,08,68,520 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 96.95ಕ್ಕೆ ಏರಿಕೆಯಾಗಿದೆ. ಒಟ್ಟು 1,84,523 ಸಕ್ರಿಯ ಪ್ರಕರಣಗಳಿದ್ದು 1.65%ರಷ್ಟಿದೆ. ಇದುವರೆಗೆ 1,57,756 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ 1.41%ರಷ್ಟಿದೆ. ದೇಶದಲ್ಲಿ ಈವರೆಗೆ ಒಟ್ಟು 2,09,22,344 ಮಂದಿಗೆ ಲಸಿಕೆ ನೀಡಲಾಗಿದೆ. ಶಾಲೆಯಿಂದ ಹೊರಗುಳಿದ ಹಾಗೂ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಅವರನ್ನು ಶಾಲಾ ಮುಖ್ಯವಾಹಿನಿಗೆ ತಂದು ಸಾಕ್ಷರತೆ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ.
ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ 8 ವಲಯಗಳಲ್ಲಿ ಸ್ಥಳೀಯ ಸಂಸ್ಥೆ ಸಿಬ್ಬಂದಿ ವರ್ಗದವರಿಂದ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸುವ ಸಮೀಕ್ಷಾ ಕಾರ್ಯ ಆರಂಭವಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಡಿಡಿನ್ಯೂಸ್ನೊಂದಿಗೆ ಡಿಡಿಪಿಐ ಗಜಾನನ ಮನ್ನಿಕೇರಿ ಮುಖ್ಯವಾಗಿ ಬಾಲಕಾರ್ಮಿಕರನ್ನು ಗುರುತಿಸಿ ಶಿಕ್ಷಣ ಕೊಡಿಸುವುದೇ ಮುಖ್ಯ ಆಶಯವಾಗಿದೆ. ಸಿಬ್ಬಂದಿ ಮಾಹಿತಿ ಕಲೆ ಹಾಕಲು ಮನೆಗಳ ಬಳಿ ಬಂದಾಗ ಅವರಿಗೆ ಸಮಗ್ರ ಮಾಹಿತಿ ನೀಡುವ ಮೂಲಕ ಪೋಷಕರು ಸಹಕರಿಸಬೇಕು ಎಂದು ತಿಳಿಸಿದರು. ಗುರುತಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಶಾಲೆ ಬಿಟ್ಟ ಮಕ್ಕಳಿದ್ದರೆ, ಮಧ್ಯದಲ್ಲಿ ಶಾಲೆ ಬಿಟ್ಟವರು, ಇನ್ನೂವರೆಗೆ ಶಾಲೆಗೆ ದಾಖಲಾಗದೇ ಇರತಕ್ಕಂಥವ್ರು, ಇವುಗಳನ್ನು ಗುರುತಿಸಿ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದ್ರ ಜೊತೆಗೆ ಇದು ಪ್ರಮುಖವಾದ ಆಶಯ ಏನಂತಂದರೆ, ಇವತ್ತು ಬಾಲ ಕಾರ್ಮಿಕತೆ ಆಗಿರ್ಬೋದು, ಬಾಲ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಕೂಡ ಇರ್ತದೆ. ಅವುಗಳನ್ನು ಕೂಡ ಪತ್ತೆ ಹಚ್ಚಿ ಇಲಾಖೆಗೆ ಅವುಗಳನ್ನ ಮಾಹಿತಿಯನ್ನು ಕೊಡಲಾಗ್ತದೆ. ನಮ್ಮ ಶಿಕ್ಷಕರು ಮಾಹಿತಿಯನ್ನು ಆಧರಿಸಿ ಆ ಮಕ್ಕಳನ್ನು ಮುಖ್ಯ ವಾಹಿನಿಗೆ ತಂದು ಅವರ ವಯೋಮಿತಿಗೆ ಅನುಗುಣವಾಗಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಿದೆ. ಚಿಕ್ಕೋಡಿ ನಗರದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಡಾಕ್ಟರ್ ಎಸ್ಆರ್ ರೋಗಿ ಸರ್ಕಾರದ ಆದೇಶದ ಮೇರೆಗೆ ಕಿಕ್ಕೋಡಿ ಪಟ್ಟಣದಲ್ಲಿ ಪುರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ ಸೇರಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಶಿಕ್ಷಕರು ಶಾಲೆ ಬಿಟ್ಟ ಮಕ್ಕಳನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. ಪತ್ತೆ ವೇಳೆ ಆಧಾರ್, ಪಡಿತರ ಚೀಟಿಯಂತಹ ದಾಖಲೆಗಳನ್ನು ಪಡೆಯಲಾಗುತ್ತದೆ ಎಂದು ಹೇಳಿದರು. ಆಪ್ ಮೂಲಕ ಅವರನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೇವೆ. ಮಹಿಳೆ ಅಬಲೆಯಲ್ಲ ಸಬಲೆ ಎಂಬ ಮಾತಿದೆ. ಅದು ಅಕ್ಷರಶಃ ಸತ್ಯ. ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ತನ್ನ ಸಾಧನೆಗಳ ಮೂಲಕ ಪುರುಷರಿಗಿಂತ ತಾನೇನು ಕಡಿಮೆ ಇಲ್ಲ ಎಂಬುದನ್ನು ಸಾಬೀತು ಮಾಡಿ ತೋರಿಸಿರುವ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ. ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕವಲಕ್ಕಿ ಗ್ರಾಮದ ವೈದ್ಯೆ ಡಾಕ್ಟರ್ ಎಚ್.ಎಸ್. ಅನುಪಮಾ ಕಳೆದ 28 ವರ್ಷಗಳಿಂದ ಗ್ರಾಮೀಣ ಬಡವರು, ಕಷ್ಟದಲ್ಲಿರುವವರಿಗೆ ವೈದ್ಯಕೀಯ ಸೇವೆ ಮಾಡುವ ಮೂಲಕ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಇವರು ವೈದ್ಯಕೀಯ ಸೇವೆ ಜೊತೆಗೆ ಚಿಕ್ಕಂದಿನಿಂದಲೂ ಪತ್ರಿಕೆಗಳನ್ನು ಓದುವ ಹಾಗೂ ಕನ್ನಡ ಸಾಹಿತ್ಯದ ಗೀಳನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಕವಿತೆ, ಕತೆ, ಪ್ರವಾಸ ಕಥನ, ವೈದ್ಯಕೀಯ ಬರಹಗಳು ಹಾಗೂ ಸಮಕಾಲೀನ ವಿಚಾರಗಳಿಗೆ ಸಂಬಂಧಿಸಿದಂತೆ 50 ಪುಸ್ತಕಗಳು ಪ್ರಕಟವಾಗಿವೆ. ಅಲ್ಲದೆ ದಲಿತ, ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾರೆ. ಇವರ ಈ ಸಾಧನೆಗೆ ಹಲವು ಪ್ರಶಸ್ತಿಗಳು ಸಂದಿವೆ. ಇವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಚಿಕ್ಕಂದಿನಿಂದಲೂ ಬಡವರು, ಕಷ್ಟದಲ್ಲಿರುವವರನ್ನು ನೋಡಿಕೊಂಡೇ ಬೆಳೆದೆ. ಹಾಗಾಗಿ ಗ್ರಾಮೀಣ ಜನರಿಗೆ ಏನಾದರೂ ಸೇವೆ ಮಾಡಬೇಕು ಎಂಬ ಮಹದಾಸೆಯಿಂದ ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಕನ್ನಡ ಮಾಧ್ಯಮದಲ್ಲಿ ಓದಿದರೂ ಸರ್ಕಾರಿ ಸೀಟ್ ಸಿಕ್ಕಿತ್ತು. ಹಾಗಾಗಿ ಕಳೆದ 28 ವರ್ಷಗಳಿಂದ ವೈದ್ಯ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಇಲ್ಲಿನ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ, ಪರಿಸರ, ಮೂಢನಂಬಿಕೆ ಮುಂತಾದ ವಿಚಾರಗಳು ನನ್ನೊಳಗಿನ ಸಾಹಿತ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಬರವಣಿಗೆಗೆ ಪ್ರೇರಣೆ ನೀಡಿತು. ಕಸ್ತೂರಬಾಯಿ ಜೀವನ ಕುರಿತ ಪುಸ್ತಕ, ಅಂಬೇಡ್ಕರ್ ಹೋರಾಟ ಕುರಿತ ಬರಹಗಳು, ಮಹಿಳಾ ಸಬಲೀಕರಣ ಕುರಿತ ಪುಸ್ತಕಗಳ ರಚನೆ ತೃಪ್ತಿ ತಂದಿದೆ. ವೈಯಕ್ತಿಕವಾಗಿ 12ನೇ ಶತಮಾನದ ಸೂಫಿ ಕವಿ ಜಲಾಲುದ್ದೀನ್ ರೂಮಿ ಅವರ ಸಾಹಿತ್ಯ ಅನುವಾದ ತುಂಬಾ ಖುಷಿ ಕೊಟ್ಟಿದೆ. ಪ್ರಸ್ತುತ ಅಕ್ಕ ಮಹಾದೇವಿ ಕುರಿತು ಕಾದಂಬರಿಯ ಬರವಣಿಗೆ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಆಚಾರ ವಿಚಾರ, ಸಂಸ್ಕೃತಿ, ನಂಬಿಕೆಗಳು, ಮೂಢನಂಬಿಕೆಗಳು, ವಿಶ್ವಾಸ, ಪ್ರೀತಿ ಇದು ಎಲ್ಲದನ್ನೂ ಬರೀ ನಾನು ಒಬ್ಳು ಒಳಗಡೆ ಇಟ್ಕೊಳ್ಳೋಕೆ ಆಗಲೇ ಇಲ್ಲ. ಒಂಥರ ಒತ್ತಿ ಒತ್ತಿ ಇಟ್ಟಂಗಾಗಿ ಪ್ರೆಷರ್ ಆದಂಗೆ ಅನಿಸಿ ನಮ್ದು ಯಾವಾಗ ಹೇಳ್ತೀಯ ನೀನು ಅಂತ ಅವೇ ನನ್ನನ್ನು ಒತ್ತಾಯಿಸಿ ಬರೆಯೋ ಅನಿವಾರ್ಯತೆಗೆ ಒಗ್ಗಕಂಡೆ ಅಂತ ಕಾಣುತ್ತೆ. ಮತ್ತು ನಮ್ಮ ಸುತ್ತಮುತ್ತ ಯಾವ ರೀತಿ ಸಂಭವಿಸ್ತಾ ಇತ್ತಲ್ಲ ಘಟನೆಗಳು, ಅದು ದೌರ್ಜನ್ಯಗಳಿರ್ಬೋದು, ಅತ್ಯಾಚಾರ ಇರ್ಬೋದು ಅಥವಾ ಮತ್ತೊಂದಿರ್ಬೋದು. ಸೊ ಅವನ್ನೆಲ್ಲ ನೋಡಿ ಅದ್ರ ಬಗ್ಗೆ ನನಗೊಂದು ಖಚಿತ ನಿಲುವಿತ್ತು. ಅದ್ರ ಬಗ್ಗೆ ನಾನು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲೇಬೇಕಿತ್ತು. ಹೀಗಾಗಿ ಬರವಣಿಗೆಗೆ ಬಂದೆ. ವೈದ್ಯರಿಗೆ ಬರವಣಿಗೆ ನಿಜಕ್ಕೂ ಕಷ್ಟ ಅಲ್ಲ, ಯಾಕೆಂದರೆ ಅವರು ಬದುಕಿನ ಎಲ್ಲ ಕಷ್ಟಗಳನ್ನು ನೇರವಾಗಿ ನೋಡುವಂಥವ್ರು. ಅದಕ್ಕೆ ಸಮಯ ಮಾಡ್ಕೋಬೇಕು ಮತ್ತು ಬರವಣಿಗೆಯಿಂದ ಏನೋ ಆಗುತ್ತೆ ಅಂತ ಒಂದು ನಂಬಿಕೆ ಇರಬೇಕಷ್ಟೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ದೇಶಾದ್ಯಂತ 10,000 ಜನೌಷಧಿ ಕೇಂದ್ರಗಳ ಸ್ಥಾಪನೆ ಗುರಿ. 75ನೇ ಸ್ವಾತಂತ್ರ್ಯ ಪ್ರಯುಕ್ತ ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ. ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ. ಕನ್ಯಾಕುಮಾರಿಯಲ್ಲಿ ಬೃಹತ್ ಸಮಾವೇಶ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ನಾಳೆ ರಾಜ್ಯ ಮುಂಗಡ ಪತ್ರ ಮಂಡನೆ. ನಾಳೆಯಿಂದ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಕೋವಿಡ್ ಲಸಿಕೆ ಅಭಿಯಾನ. ಪ್ರತಿದಿನ 1.5 ಲಕ್ಷ ಜನರಿಗೆ ಚುಚ್ಚುಮದ್ದು. ಡಾಕ್ಟರ್ ಕೆ ಸುಧಾಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.